ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇಡೀ ಭಾರತ ದೇಶಕ್ಕೇನೆ ಕಾದಿದ್ಯಾ ಮಹಾ ಗಂಡಾಂತರ. ಕೋವಿಡ್ ನಂತಹ ಆ ದಿನಗಳು ಹಾಗಾದ್ರೆ ಮತ್ತೆ ಮರುಕಳಿಸುತ್ತಾ? ಅಂತಹ ಸಂಕಷ್ಟದ ಪರಿಸ್ಥಿತಿಯನ್ನ ಮತ್ತೆ ಭಾರತೀಯರು ಎದುರಿಸುವಂತ ಪರಿಸ್ಥಿತಿ ಹಾಗಾದ್ರೆ ಬರುತ್ತಾ? ಲಾಕ್ ಡೌನ್ ಪರಿಸ್ಥಿತಿ ಬರೋದಕ್ಕೆ ಕಾರಣ ಏನು? ಹಾಗಾದ್ರೆ ಇಡೀ ದೇಶಕ್ಕೆ ಲಾಕ್ ಡೌನ್ ಅಂತ ಪರಿಸ್ಥಿತಿ ಎದುರಾಗುತ್ತಾ? ಹೈದರಾಬಾದ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟಿರುವಂತ ಅಚ್ಚರಿ ಹೇಳಿಕೆ ಈ ಎಲ್ಲಾ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಇಡೀ ಜಗತ್ತು ಬಿಕ್ಕಟ್ಟಿನಲ್ಲಿದೆ. ಇಡೀ ರಾಷ್ಟ್ರ ಒಗ್ಗಟ್ಟಾಗಬೇಕು ಅಂತ ಹೇಳಿದ್ದಾರೆ. ಅಗತ್ಯ ಬಿದ್ರೆ ತ್ಯಾಗಕ್ಕೂ ಸಿದ್ಧರಾಗಿ ಅಂತ ಮೋದಿ ಕರೆಯನ್ನ ಕೊಟ್ಟಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಸನ್ನಿಹಿತವಾಗಿದೆ. ಬೆಲೆ ಏರಿಕೆ ಬಗ್ಗೆ ಪರೋಕ್ಷ ಸಂದೇಶ ರವಾನಿಸಿದಂತ ಪ್ರಧಾನಿ ಮೋದಿ ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ ಅಂತ ಕರೆ ಕೊಟ್ಟಿದ್ದಾರೆ. ಸಾಧ್ಯವಾದಷ್ಟು ಮೆಟ್ರೋ ಹಾಗೂ ಸಾರ್ವಜನಿಕ ಸಾರಿಗೆಯನ್ನೇ ಬಳಸಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಮತ್ತೊಂದ್ ಕಡೆ ಚಿನ್ನ ದುಬಾರಿ ಆಗ್ತಾ ಇದೆಯಲ್ಲ, 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇಂತ ಹೇಳಿಕೆಯನ್ನ ಕೊಡೋದಕ್ಕೆ ಏನ್ ಕಾರಣ? ವರ್ಕ್ ಫ್ರಮ್ ಹೋಮ್ ಪದ್ಧತಿಯನ್ನ ಮತ್ತೆ ಬಳಸಬೇಕಂತೆ. ಅಗತ್ಯ ಬಿದ್ರೆ ಆನ್ಲೈನ್ ನಲ್ಲೇ ಮೀಟಿಂಗ್ ಮಾಡಿ ಅಂತ ಕೂಡ ಹೇಳಿದ್ದಾರೆ. ದೇಶದ ಜನರಿಗೆ ಮಹತ್ವದ ಸಂದೇಶ ರವಾನಿಸಿದಂತ ಮೋದಿ. साथियों, हमने कोरोना के समय में वर्क फ्रॉम होम की, ऑनलाइन मीटिंग्स की, वीडियो कॉन्फ्रेंस की, ऐसी अनेक व्यवस्थाएं विकसित की और हमें आदत भी हो गई थी. आज समय की मांग ऐसी है कि उन व्यवस्थाओं को हम फिर से शुरू करें तो वो देश हित में होगा. वर्क फ्रॉम होम, ऑनलाइन कॉन्फ्रेंसेस, वर्चुअल मीटिंग्स, इनको हमें फिर से प्राथमिकता देनी है. साथियों, आज जो संकट है उसमें हमें विदेशी मुद्रा बचाने पर भी बहुत जोर देना होगा, क्योंकि दुनिया में पेट्रोल डीजल इतना ज्यादा महंगा हो गया है. पहले से कई गुना ज्यादा कीमतें बढ़ गई है. तो हम सबका दायित्व है कि पेट्रोल डीजल की खरीद पर जो विदेशी मुद्रा खर्च होती है, पेट्रोल डीजल बचाकर हमें वो मुद्रा भी बचानी है. साथियों, गोल्ड यानी सोने की खरीद एक और पहलू है जिसमें विदेशी मुद्रा बहुत अधिक खर्च होती है. एक जमाना था जब संकट आता था, कोई युद्ध होता था, तो लोग देश हित में सोना दान दे देते थे. आज दान की जरूरत नहीं है, लेकिन देश हित में हमको यह तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे, सोना नहीं खरीदेंगे. विदेशी मुद्रा बचाने के लिए हमारी देशभक्ति हमें चुनौती दे रही है और हमें इस चुनौती को स्वीकार करते हुए विदेशी मुद्रा को बचाना होगा. साथियों, ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು 8 ಸಂದೇಶಗಳನ್ನ ಕೊಟ್ಟಿದ್ದಾರೆ. ಆ ಅಷ್ಟ ಸಂದೇಶಗಳಲ್ಲಿ ಪ್ರಮುಖವಾಗಿ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದೆ. 1 ವರ್ಷ ಚಿನ್ನ ಖರೀದಿ ಮಾಡೋದಕ್ಕೆ ಹೋಗಬೇಡಿ, ತ್ಯಾಗ ಮಾಡುವಂತ ಪರಿಸ್ಥಿತಿ ಬಂದ್ರೆ ತ್ಯಾಗ ಮಾಡಿ ಅಂತ. ಮತ್ತೆ ಕೋವಿಡ್ ಟೈಮ್ ನಂತೆ ವರ್ಕ್ ಫ್ರಮ್ ಹೋಮ್ ಜಾರಿ ಆಗುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳಿದ್ದಾರೆ. ಆನ್ಲೈನ್ ವರ್ಚುವಲ್ ಆಗಿ ಸಭೆಗಳನ್ನ ನಡೆಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಸ್ವಂತ ವಾಹನ ಬಿಟ್ಟು ಬಸ್, ಮೆಟ್ರೋ, ರೈಲು, ಸಾರ್ವಜನಿಕ ಸಾರಿಗೆಗಳನ್ನ ಬಳಸಿ ಅಂತ ಕರೆ ಕೊಟ್ಟಿದ್ದಾರೆ. ಅನಗತ್ಯ ವಿದೇಶಿ ಪ್ರವಾಸ, ರಜೆ ಮತ್ತೆ ವಿದೇಶಿ ಮದುವೆಗಳನ್ನ ಅಟೆಂಡ್ ಮಾಡೋದು ಬಿಟ್ಬಿಡಿ ಅಂತ ಹೇಳಿದ್ದಾರೆ. 1 ವರ್ಷ ಅನಗತ್ಯ ಚಿನ್ನ ಖರೀದಿ ಮಾಡೋದು ಬೇಡ. ಗೊಬ್ಬರ ಬಳಕೆ 50% ಕಮ್ಮಿ ಮಾಡಿ ಅಂತ ಹೇಳಿದ್ದಾರೆ. ಸಾವಯವ ಕೃಷಿಗೆ ಒತ್ತು ಕೊಡಿ ಅಂತ ಹೇಳಿದ್ದಾರೆ. ಕೃಷಿಗೆ ಡೀಸೆಲ್ ಬಿಟ್ಟು ಸೌರಶಕ್ತಿ ಪಂಪ್ ಸೆಟ್ಗಳನ್ನೇ ಬಳಸಿ. ಇನ್ನು ಕೊರೋನಾ ಕಾಲದ ರೀತಿಯ ಮಿತವ್ಯಯ ದಕ್ಷತೆ ನಮ್ಮ ಗುರಿಯಾಗ್ಲಿ ಅಂತ ಹೇಳಿದ್ದಾರೆ.
ಹಾಗಾದ್ರೆ ಅಷ್ಟು ಆರ್ಥಿಕ ಬಿಕ್ಕಟ್ಟಿಗೆ ಗುರಿಯಾಗಿದೆಯಾ ಭಾರತ? ಆ ಪ್ರಶ್ನೆ ಈಗ. ಮತ್ತೊಂದ್ ಕಡೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸಿಚುವೇಶನ್ ನಲ್ಲಿ ಕೊಟ್ಟಿರುವಂತ ಈ ಅಷ್ಟ ಸಂದೇಶಗಳೇನಿದೆ, ಹಾಗಾದ್ರೆ ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವಂತ ಇರಾನ್, ಇಸ್ರೇಲ್, ಅಮೆರಿಕದ ಯುದ್ಧ ಏನಿದೆ ಅದರ ಪರಿಣಾಮ ನಮ್ಮ ದೇಶದ ಮೇಲೆ ಬೀರ್ತಾ ಇದೆಯಾ? ಹಾಗಾಗಿನೇ ಈ ಹಾರ್ಮುಜ್ ಜಲಸಂಧಿ ಯಾವತ್ತು ಬಂದಾಯ್ತೋ, ವ್ಯವಹಾರಗಳು ಸರಿಯಾಗಿ ಆಗ್ತಾ ಇಲ್ವೋ, ಅದರಿಂದಾಗಿ ಭಾರತದ ಮೇಲೆ ಭಾರಿ ಪರಿಣಾಮ ಬೀರಿರಬಹುದಾ? ಹಾಗಾಗಿನೇ ಪ್ರಧಾನಿ ಮೋದಿ ಇಷ್ಟು ಸಂದೇಶಗಳನ್ನ ಕೊಟ್ಟಿದ್ದಾರಾ ಅಂತ. ಈ ಹಿಂದೆ ಎಲ್ಲ ಎಚ್ಚರಿಕೆ ಕೊಡದೇನೆ 2020ರಲ್ಲಿ ಇದ್ದಕ್ಕಿದ್ದಂತೆ ಲಾಕ್ ಡೌನ್ ಆಗಿದ್ದು, ಜನರು ಸತ್ತೋಗಿದ್ದು, ಆರ್ಥಿಕ ಬಿಕ್ಕಟ್ಟನ್ನ ಎದುರಿಸ್ತಾ ಇದ್ದಿದ್ದು ನಾವು ಗಮನಿಸಿದ್ವಿ. ಆದ್ರೀಗ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ ಅಂದ್ರೆ ಮುಂದೆ ಇದರ ಪರಿಣಾಮ ಬಹಳ ಭೀಕರವಾಗಿರುತ್ತಾ? ಹಾಗಾದ್ರೆ ಯಾವ ರೀತಿ ಪ್ರಧಾನಿ ಮೋದಿ ದೇಶವನ್ನ ನಿರ್ವಹಣೆ ಮಾಡ್ತಾರೆ? ಇದೆಲ್ಲವೂ ಕೂಡ ತುಟ್ಟಿ ಆದ್ರೆ ಸಿಗೋದೇ ಕಷ್ಟ ಆಗ್ಬಿಟ್ರೆ ಜನಜೀವನ ಹೇಗೆ ಅಂತ. ಎಲ್ರೂ ಮನೇಲೂ ಬೈಕ್ ಇದ್ದೇ ಇರುತ್ತೆ, ಕಾರ್ ಇದ್ದೇ ಇರುತ್ತೆ. ಯಾಕೆಂದ್ರೆ ಯಾರು ಏನೀಗ ಎತ್ತಿನ ಗಾಡಿ ಬಳಸಲ್ಲ ಅಥವಾ ಜಟ್ಕಾ ಗಾಡಿ ಬಳಸೋದಿಲ್ಲ. ಕಾರ್ ಇದೆ, ಬೈಕ್ ಇದೆ, ತಮ್ಮ ಹತ್ರ ವೆಹಿಕಲ್ ಇದೆ ಅಂತಂದ್ರೆ ಪೆಟ್ರೋಲ್ ಡೀಸೆಲ್ ಬಳಸಲೇಬೇಕು. ನೀವು ಮಿತವಾಗಿ ಬಳಸಿ ಅಂದ್ರೆ ಹೆಂಗೆ ಅಂತ. ಕ್ಯಾಬ್ ಡ್ರೈವರ್ಸ್ ಏನ್ ಮಾಡ್ಬೇಕು, ಆಟೋ ಡ್ರೈವರ್ಸ್ ಏನ್ ಮಾಡ್ಬೇಕು, ಜನರು ಅಡುಗೆ ಇಂಧನ ಏನ್ ಮಾಡ್ಬೇಕು ಅಂತ.